ತಿಪಟೂರು ನಗರದ ಕಲ್ಪತರು ಕಾಲೇಜು ಆಡಿಟೋರಿಯಂನಲ್ಲಿ ಮೇ 27ರಂದು ತಹಶೀಲ್ದಾರ್ ಅಧ್ಯಕ್ಷತೆಯಲ್ಲಿ ಹಾಗೂ ಶಾಸಕರ ಉಪಸ್ಥಿತಿಯಲ್ಲಿ ನಡೆದ ಪರಿಶಿಷ್ಟ ಜಾತಿ ವರ್ಗಗಳ ಹಿತರಕ್ಷಣಾ ಸಭೆಯಲ್ಲಿ ರೌಡಿ ಶೀಟರ್ ಮಧುಸೂದನ್ ಕುಡಿದು ಬಂದು ದಾಂಧಲೆ ನಡೆಸಿ ಸಭೆಗೆ ಅಡ್ಡಿಯುಂಟು ಮಾಡಿದ್ದ. ಈ ವೇಳೆ ಆತನನ್ನ ಸಭೆಯಿಂದ ಹೊರಗೆ ಕಳುಹಿಸುವಂತೆ ಪೊಲೀಸರಿಗೆ ಸೂಚನೆ ನೀಡಿದ್ದೆ ಎಂದು ಶಾಸಕ ಕೆ ಷಡಕ್ಷರಿ ತಿಳಿಸಿದರು. ತಾಲೂಕಿನ ನೊಣವಿನಕೆರೆ ಶ್ರೀ ಕಾಡಸಿದ್ದೇಶ್ವರ ಮಠದಲ್ಲಿ ಮಾಧ್ಯಮ ಪ್ರತಿನಿಧಿಗಳೊಂದಿಗೆ ಮಾತನಾಡಿದ ಅವರು, ಸಭೆಯಲ್ಲಿ ಶಿಸ್ತು ಕಾಪಾಡುವ ಉದ್ದೇಶದಿಂದ ಆತನನ್ನ ಹೊರಗೆ ಕಳುಹಿಸುವಂತೆ ಸೂಚನೆ ನೀಡಿದ್ದೆ. ಕುಡಿದ ಮತ್ತಿನಲ್ಲಿ ಆತ ತನ್ನ ಚಪ್ಪಲಿಯಿಂದ ತಾನೇ ಹೊಡೆದುಕೊಂಡು ಕೂಗಾಡಿದ್ದ. ಸಭೆಯಲ್ಲಿ ಎಲ್ಲ ಸಮಾಜಗಳ ಮುಖಂಡರು ಉಪಸ್ಥಿತರಿದ್ದರು. ಆತನ ವರ್ತನೆಯನ್ನ ಅವರು ಖಂಡಿಸಿದ್ದಾರೆ ಎಂದು ಹೇಳಿದರು. ನಾನು ಎಂದಿಗೂ ಜಾತಿ ಕಾರಣ ಮಾಡಿಲ್ಲ, ಮುಂದೆಯೂ ಮಾಡೋದಿಲ್ಲ. ನನ್ನ ಮನೆಯಲ್ಲಿ ದೇವರ ಮನೆ ಹೊರತುಪಡಿಸಿ ಎಲ್ಲ ಕಡೆಗಳಲ್ಲೂ ಎಲ್ಲ ಸಮಾಜದ ಜನರಿಗೆ ಮುಕ್ತ ಅವಕಾಶವಿದೆ. ಅವರು ಹಿಂದೂಗಳಾಗಲಿ, ಮುಸ್ಲಿಮರಾಗಲಿ, ಹಿಂದುಳಿದ ವರ್ಗದವರಿಗೆ ಅಥವಾ ಪರಿಶಿಷ್ಟ ಜಾತಿ ವರ್ಗದವರಾಗಿರಲಿ, ಎಲ್ಲರಿಗೂ ಸಮಾನ ಅವಕಾಶ ಮತ್ತು ಗೌರವವಿದೆ. ನನ್ನ ಬಗ್ಗೆ ಪರಿಶಿಷ್ಟ ಜಾತಿ ವರ್ಗಗಳ ಮುಖಂಡರಿಗೂ ಚೆನ್ನಾಗಿ ಗೊತ್ತಿದೆ. ರಾಜಕೀಯ ಪ್ರೇರಿತ ಆರೋಪಗಳು ಮತ್ತು ಅಪಪ್ರಚಾರಗಳಿಗೆ ನಾನು ತಲೆ ಕೆಡಿಸಿಕೊಳ್ಳುವುದಿಲ್ಲ. ಸುಳ್ಳು ಅಪಪ್ರಚಾರದ ಬಗ್ಗೆ ಬೇಸರ ವ್ಯಕ್ತಪಡಿಸಿದ ಅವರು, ಸತ್ಯಾಂಶಗಳನ್ನ ಮರೆಮಾಚಿ ರಾಜಕೀಯ ಉದ್ದೇಶದಿಂದ ನನ್ನ ವಿರುದ್ಧ ಆರೋಪಗಳನ್ನು ಮಾಡಲಾಗುತ್ತಿದೆ ಎಂದರು. ರೌಡಿ ಲಿಸ್ಟ್ ಅಲ್ಲಿ ಅದಕ್ಕೆ ನಾನು ಅಧಿಕಾರಿಗಳಿಗೆ ಏನ್ ಹೇಳಿದೆ, ಅವ್ನು ಆಚೆ ಕಳಿಸ್ಬಿಟ್ರೆ ಯಾವುದೂ ಇಲ್ಲ. ಯಾರು ಹೇಳಿದ್ರು? ಅಲ್ಲೇ ಇದ್ರಲ್ಲ ಸಮಾಜದವರೆಲ್ಲ, ಸಮಾಜದವರೆಲ್ಲ ಅಲ್ಲೇ ಇದ್ರು. ಅವ್ನು ಯಾರೊಬ್ಬ ಕುಡುಕ ಅವ್ನು ಸರಿ ಇಲ್ಲದೆ ಕೂಗಾಡೋದಕ್ಕೆ ಅದನ್ನೇ ಒಂದು ಪ್ರಚಾರ ಮಾಡಿದ್ರೆ ಮನೆ ಬರೋದು ಯಾವ ಸೆಡ್ ಮಾಡಲಿ ಕೇಳಿ. ಯಾವತ್ತು ನಾನು ಯಾವುದೇ ಜಾತಿ ಬರ್ತಕ್ಕಂಥದ್ದಲ್ಲ. ನನ್ನ ಮನೆಗೆ ದೇವ್ರ ಮನೆ ಅಂದ್ಬಿಟ್ಟು ಎಲ್ಲ ಸಮಾಜದವರು ಬರ್ತಾರೆ, ಮುಸಲ್ಮಾನ್ ಸಮಾಜದವರು ಬರ್ತಾರೆ, ಹಿಂದುಳಿದವರು, ಪರಿಶಿಷ್ಟರು ಎಲ್ಲರೂ ಸರಿ ಸಮಾನವಾಗಿ ಕಾಣ್ತೇನೆ. ನನ್ನ ಕ್ಷೇತ್ರದ ಜನರಿಗೂ ಬರ್ತಿದೆ. ಯಾರೋ ಮಾಡಿದ್ದಕ್ಕೆ ನಾನು ಹೊಣೆಯಲ್ಲ, ಅದನ್ನು ಬಿಟ್ಬಿಡಿ. ಇನ್ನ ಟೈಮ್ ಇದೆ, ಸಾಕಷ್ಟು ಅನುದಾನ ಇದೆ, ಕೆಲಸ ಮಾಡ್ತಾ ಇದ್ದೀನಿ. ಪ್ರಕೃತವಾಗಿ ಅಧ್ಯಯನ ಗತಿಗೆ ಬಂದು ಆಶೀರ್ವಾದ ನಡೆಸಲು ಇವತ್ತೆಲ್ಲ ಕಾರ್ಯಕ್ರಮಗಳನ್ನು ಮುಗಿಸಿ ಎಲ್ಲ ಸಾರ್ವಜನಿಕರನ್ನ ದರ್ಶನ ಮಾಡಿ ಇಲ್ಲಿಂದ ಬೆಂಗಳೂರಿಗೆ ನಿರ್ಗಮಿಸ್ತಿದ್ದಾರೆ. ಅದರಿಂದ ಎಲ್ಲರಿಗೂ ಒಳ್ಳೆಯದಾಗಲಿ. ಈ ರಾಜ್ಯಕ್ಕೆ ಒಳ್ಳೆ ಕೆಲಸ ಮಾಡ್ತಾರೆ ಅಂತಕ್ಕಂಥ ಭಾವನೆ ಎಲ್ಲರಲ್ಲೂ ಇದೆ. ಮುಂದಿನ ದಿನಗಳಲ್ಲಿ ಈ ರಾಜ್ಯಕ್ಕೆ ಒಳ್ಳೆ ಮಳೆ ಬೆಳೆ ಎಲ್ಲ ಆಗ್ತದೆ. ಅವ್ರ ನೇತೃತ್ವದಲ್ಲಿ ಈ ಸರ್ಕಾರ ಸದೃಢವಾಗಿ ಕೆಲಸ ಮಾಡ್ತಾರೆ. ಅದೇನು ಆಶೀರ್ವಾದ ನೋಡೋಣ ಆಗುತ್ತೆ.